ಹಾಂ ಸ್ಟಾರ್ಟ್ ಆಯಿತು. ಬಂಧುಗಳೇ ನಮಸ್ಕಾರ. ನಾವು ಇವತ್ತು ಬೇಗೂರಿನ ಇದು ನೋಬೋ ರೆಸಿಡೆನ್ಸ್ ಅಲ್ವಾ, ನೋಬೋ ನಗರ, ಬೇಗೂರಿನ ನೋಬೋ ನಗರದಲ್ಲಿ ಇದ್ದೀವಿ. ಯಾಕೆ ಇದ್ದೀವಿ ಅಂದರೆ ಒಂದ್ಸಲ ತೋರಿಸಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರಸ್ತೆ ಗುಂಡಿಗಳಿರೋ ಜಾಗದಲ್ಲಿ ಈ ಜಲ್ಲಿಗಳನ್ನು ವೆಟ್ ವೇಸ್ಟ್ ಇದನ್ನು ಜಲ್ಲಿಗಳನ್ನು ಹಾಕಿಬಿಟ್ಟು ಇದನ್ನು ರಸ್ತೆನ ಈಗ ಗುಂಡಿನ ಸರಿಪಡಿಸಲಾಗಿದೆ. ಇದನ್ನು ಯಾರು ಮಾಡಿರ್ಬೋದು ಅಂತ ನೀವು ಯೋಚನೆ ಮಾಡಿಬಾರ್ದು. ಏನು ಅಧಿಕಾರಿಗಳು ಎಚ್ಚೆತ್ತು ಏನಾದರೂ ಮಾಡಿದಾರಾ ಅನ್ನುವಂತಹ ಒಂದು ಯೋಚನೆ ನಿಮಗೆ ಬರ್ತಾ ಇರ್ಬೋದು. ಅಲ್ಲೆಲ್ಲ ತೋರಿಸಿ ಬನ್ನಿ. ಇದು ಎಲ್ಲ ರಸ್ತೆ ಗುಂಡಿಗಳು ಹೇಗಿರ್ಬೋದಿತ್ತು ಅನ್ನೋದು ನಿಮಗೆ ನಿನ್ನೆ ಅಲ್ವಾ ಒಂದು ದಿನ ಹಿಂದೆ ನಾವು ಲೈವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು. ಆದರೆ ಇವತ್ತು ಈ ರಸ್ತೆ ಗುಂಡಿಗಳಲ್ಲಿ ನೋಡಿ ವಾಹನಗಳು ತುಂಬ ಸಲೀಸಾಗಿ ಹೋಗ್ತಾ ಇದ್ದಾವೆ. ನಿನ್ನೆ ಮೊನ್ನೆ ನೀವು ನೋಡಿದಿದ್ರೆ ಇಲ್ಲಿ ವಾಹನಗಳು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಒಂದು ಅಮ್ಮ ಮತ್ತೆ ಮಗಳು ಅವರು ಇಲ್ಲಿ ಬಿದ್ದು ಏಟು ಮಾಡ್ಕೊಂಡಿರೋದು ಕೂಡ ಇದೆ. ಬನ್ನಿ. ಈಗ ಈ ರಸ್ತೆ ಗುಂಡಿಗಳನ್ನು ಮುಚ್ಚಿರುವಂತಹ ಈ ಥರ ಒಂದು ಏರಿಯಾದಲ್ಲಿ ಈ ಥರ ಆಗಿರುವಂಥದ್ದನ್ನ ಸರಿ ಮಾಡಿರುವಂಥದ್ದು, ಇದನ್ನು ರಿಪೇರಿ ಮಾಡಿರುವಂತಹ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇವರು ಈ ಟೀಮು ಬ್ಯೂಟಿಫುಲ್ ಬೇಗೂರು ಅನ್ನುವಂತಹ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ಡ್ ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಕಳೆದ 8 ವರ್ಷಗಳಿಂದ ಇವರು ನಿರಂತರವಾಗಿ ಇಲ್ಲಿ ಸಿವಿಕ್ ಕಮ್ಯುನಿಟೀಸು ಏನಿದೆ, ಈ ನಾಗರಿಕ ಸೌಲಭ್ಯಗಳೇನಿವೆ ಅವುಗಳನ್ನು ಇಲ್ಲಿ ಯಾವುದೇ ರೀತಿಯ ಈ ಭಾಗದಲ್ಲಿ ಬೇಗೂರು ಭಾಗದಲ್ಲಿ ಯಾವುದೇ ಒಂದು ಸಿವಿಕ್ ಕಮ್ಯುನಿಟೀಸ್ಗೆ ತೊಂದರೆಗಳಾಗಿದ್ದರೆ ಅಥವಾ ಸಮಸ್ಯೆಗಳು ಅವ್ರ ಗಮನಕ್ಕೆ ಬಂದಾಗ ಅವರು ಅದನ್ನು ಸರಿಪಡಿಸುವಂಥ ಅಧಿಕಾರಿಗಳ ಮೂಲಕ ಸರಿಪಡಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಒಂದು ವೇಳೆ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದರೆ ಅವರೇನೇ ಇನಿಷಿಯೇಟಿವ್ ತಗೊಂಡು ಅವರು ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬರ್ತಾ ಇದ್ದಾರೆ. ಈಗ ನಾವು ಅವರ ಸಂಸ್ಥೆಯ ಬಗ್ಗೆ ಮತ್ತು ಅವ್ರು ಮಾಡ್ತಾ ಇರೋ ಕೆಲಸಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಂದನೇ ಪಡ್ಕೊಳ್ಳೋಣ. ಇವರು ಪ್ರಕಾಶ್ ಅವರು ಇವರು ಈ ಸಂಸ್ಥೆಯ ಅಧ್ಯಕ್ಷರು. ಅದೇ ಮಯೂರ್ ಅವರು ಇವರೆಲ್ಲ ಸದಸ್ಯರಾಗಿದ್ದಾರೆ. ಮೇಡಮ್ ನಿಮ್ಮ ಹೆಸರು? ಅರುಣ, ರೂಪ ಅವರು, ಅರವಿಂದ್. ಸೊ ಪ್ರಕಾಶ್ ಅವರೇ, ನೀವೀಗ ಇಲ್ಲಿ ಈ ರಸ್ತೆ ಗುಂಡಿಗಳನ್ನು ಎಲ್ಲ ಮುಚ್ಚಿರೋದು ನೀವೇನೆ. ಸೊ ನೀವು ಇಂತಹ ಇನಿಷಿಯೇಟಿವ್ಗೆ ಯಾಕೆ ಕೈ ಹಾಕಿದ್ರಿ ಮತ್ತು ಇದನ್ನು ಹೇಗೆ ಮಾಡಿದ್ರಿ? ಇದರಲ್ಲಿ ಉದ್ದೇಶ ಏನಿಲ್ಲ, ಸ್ವಾರ್ಥನೂ ಏನೂ ಇಲ್ಲ. ಇದು 4 ಜನಕ್ಕೆ ಅನುಕೂಲ ಆಗಬೇಕು, ಪಬ್ಲಿಕ್ಗೆ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಈಗ ನಮ್ಮ ಬ್ಯೂಟಿಫುಲ್ ಬೇಗೂರು ಫೆಡರೇಷನ್ ಏನಿದೆ ಅದು 2015-16 ಇಂದ ಸ್ಟಾರ್ಟ್ ಆಗಿದ್ವರೆಗೂ ನಾವು ಮಾಡ್ತಾ ಇರೋದು ಬರೀ ಪಬ್ಲಿಕ್ಗೋಸ್ಕರ. ಎಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದನ್ನು ನೋಡಿ ದೇರ್ ಆರ್ ಸೋ ಮೆನಿ ಇನಿಷಿಯೇಟಿವ್ಸ್ ವಿ ಹ್ಯಾವ್ ಡನ್. ಅದರಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಫ್ರೀ ಇರ್ಬೋದು, ಪ್ಲಾಸ್ಟಿಕ್ ಫ್ರೀ ಝೋನ್ ಇರ್ಬೋದು, ಗ್ರೀನ್ ಪ್ಲಾಂಟೇಷನ್ ಇರ್ಬೋದು, ಗ್ರೀನ್ ಬೇಗೂರು ಇರ್ಬೋದು, ತುಂಬ ಮಾಡಿದ್ದೀವಿ. ಅದರಲ್ಲಿ ಇದು ತುಂಬ ಇನ್ಕನ್ವೀನಿಯನ್ಸ್ ಆಗ್ತಿತ್ತು ಅಂತ ಅಂದ್ಬಿಟ್ಟಿದ್ರೆ ನಾವು ಇನಿಷಿಯೇಟಿವ್ ತೊಗೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಆಮೇಲೆ ಲಾಸ್ಟಲ್ಲಿ ನಾವು ಇವತ್ತು ಮಾಡಬೇಕು ಅಂದ್ಕೊಂಡಿದ್ವಿ, ಅಷ್ಟರಲ್ಲಿ ರಾತ್ರಿ ಬಂದೆಲ್ಲ ಮಾಡಿದ್ದಾರೆ. ಈಗಲೂ ಸಹ ನಾವು ಕೆಲವು ಕಡೆ ಮಾಡಬೇಕಂತ ಅವಶ್ಯಕತೆ ಇದೆ. ಇನ್ನು ಮುಂದಿನ ಹಂತದಲ್ಲಿ ನಾವು ಅದನ್ನು ಮಾಡ್ತೀವಿ. ಓಕೆ, ಈಗ ನೀವು ಕೇವಲ ಈ ರಸ್ತೆ ಗುಂಡಿಗಳದ್ದು ಮಾತ್ರ ಮಾಡ್ತಾ ಇರುವಂಥದ್ದ ಅಥವಾ ಬೇರೆ ಯಾವ ಥರದ್ದು ಏನಾದರೂ? ಎಲ್ಲ ಥರ ಆಕ್ಟಿವಿಟೀಸು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ಕಿಗೆ ಯಾವ ಥರ ಸಿವಿಕ್ ಕಮ್ಯುನಿಟೀಸ್ ಇರ್ಬೋದು ಅಥವಾ ರೋಡು, ವಾಟರು, ಸ್ಟ್ರೀಟ್ ಲೈಟು, ಅದನ್ನು ನಾವು ಕೋಆರ್ಡಿನೇಟ್ ಮಾಡಿ ಗೌರ್ಮೆಂಟ್ ಅಫಿಷಿಯಲ್ಸ್ ಜೊತೆನಲ್ಲಿರ್ಬೋದು, ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಜೊತೆನೇ ಇರ್ಬೋದು, ಕೋಆರ್ಡಿನೇಟ್ ಮಾಡಿ ಇದನ್ನು ಎಲ್ಲಿ ತೊಂದರೆ ಆಗಿದೆ ಅಲ್ಲಿ ನಾವು ಅದನ್ನು ಫೋಕಸ್ ಮಾಡಿ ಅಲ್ಲಿ ಜನಗಳಿಗೆ ಏನು ತೊಂದರೆ ಆಗ್ತದೆ ಅದನ್ನು ಹೈಲೈಟ್ ಮಾಡಿ ಖುದ್ದಾಗಿ ನಿಂತ್ಕೊಂಡು ನಾವೇ ರೋಡಲ್ಲಿ ಮಾಡಿಸ್ತೀವಿ. ಆಮೇಲೆ ಅವರು ಅವಾಗಲೇ ಹೇಳಿದ್ರು ಇನ್ನೂ ಹಲವಾರು ಏನು ಹೇಳ್ತಾರೆ ಒಂದು ಜನರಿಗೆ ಸಹಾಯ ಆಗುವಂಥದ್ದು ಚಾರಿಟೇಬಲ್ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ ಅವರ ಸಂಸ್ಥೆಯ ಒಂದು ಮೂಲಕ. ಅದ್ರ ಬಗ್ಗೆ ಒಂದು ಹೆಲ್ತ್ ಕ್ಯಾಂಪ್ ಇರ್ಬೋದು ಅಥವಾ ಮೆಡಿಕಲ್ ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಇರ್ಬೋದು, ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ಸ್ ಇರ್ಬೋದು, ಮತ್ತು ಹೈಜೀನ್ ಫೆಸಿಲಿಟೀಸ್ ಇರ್ಬೋದು, ಜೊತೆಗೆ ಗಾರ್ಬೇಜ್ ಇದು ಸ್ವಚ್ಛ ಭಾರತ್ ಇರ್ಬೋದು, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಅದಲ್ಲದೆ ಅದೊಂದಕ್ಕೆ ಅಲ್ಲ, ನ್ಯಾಷನಲ್ ಲೆವೆಲ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶಕ್ಕೆ ಏನೋ ಒಂದು ಇದಾದಾಗ ನಾವು ಸಾಲಿಡಾರಿಟಿ ತೋರಿಸ್ಬೇಕು ನಮ್ಮ ಕಡೆಯಿಂದ ಅಂತ ಅಂದ್ಬಿಟ್ಟು ಯಾವುದೇ ಕ್ರೈಸಿಸ್ ಬಂದಾಗಲೂ ನಾವು ರೋಡಿಗೆ ಬಂದು ನಿಂತ್ಕೊಂಡದೇ ನಾವು ಹೋರಾಟ ಮಾಡಿದ್ದೀವಿ.
ಜೊತೆಗೆ ಮತ್ತೆ ಕೋವಿಡ್ ಟೈಮಲ್ಲಿ ನೋಡಿ 8,000 ವ್ಯಾಕ್ಸಿನೇಷನ್ಸ್ ನಾವು ಮಾಡಿಸ್ಕೊಟ್ಟಿದ್ದೀವಿ. ಅವಾಗ ಜನನೇ ಆಚೆ ಬರದೇ ಇರೋ ಟೈಮಲ್ಲಿ ಬ್ಯೂಟಿಫುಲ್ ಬೇಗೂರು ಫೆಡರೇಷನ್ ಜನ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ರೋಡಲ್ಲಿ ನಿಂತ್ಕೊಂಡು ಪೊಲೀಸಿಗೆ ಸಹಾಯ ಮಾಡಿದ್ದಾರೆ. ಜೊತೆಗೆ ವ್ಯಾಕ್ಸಿನೇಷನ್ನೇ ಸಿಗದಿರೋಂಥ ಕಾಲದಲ್ಲಿ ನಾವು ಕಷ್ಟಪಟ್ಟು 8,000 ವ್ಯಾಕ್ಸಿನೇಷನ್ ಮಾಡಿಸ್ಕೊಟ್ಟಿದ್ದೀವಿ. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಈಗ ಮುಖ್ಯವಾಗಿ ಬೆಂಗಳೂರು ಅಂತಹ ಒಂದು ನಗರದಲ್ಲಿ ಹೆಚ್ಚಿನ ಜನ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಇರ್ತಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಜನ ಯಾವ ಥರ ಅಂದರೆ ಅವರು ಸ್ಥಳೀಯರಾಗಿರಲ್ಲ ಜಾಸ್ತಿ. ಅವರು ಹೊರಗಡೆಯಿಂದ ಬಂದಿರ್ತಾರೆ, ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದ್ಬಿಟ್ಟು ಇಲ್ಲಿ ಅವರು ನೆಲೆಸಿರ್ತಾರೆ. ಅವರಿಗೆ ಈ ಸ್ಥಳದ ಬಗ್ಗೆ ಜಾಸ್ತಿ ಮಾಹಿತಿ ಇರಲ್ಲ. ಅವರು ಏನು ಹೇಳ್ತಾರೆ, ಒಂದು ರೀತಿ ಯಾರನ್ನ ಅಧಿಕಾರಿಗಳನ್ನ ಅಥವಾ ಇನ್ನು ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಹೆಚ್ಚಿನ ಮಾಹಿತಿ ಇರಲ್ಲ. ಅವ್ರ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ. ಆ ಒಂದು ಇದರಲ್ಲಿ ಇವರು ಎಲ್ಲರೂ ಸೇರಿ ಒಂದು 70 RWS ಅಸೋಸಿಯೇಷನ್, ಒಂದು 70 ಸುಮಾರು 70 RWS ಅಸೋಸಿಯೇಷನ್ಗಳು ಏನಿದ್ದಾವೆ ಅವುಗಳು ಈ ಬ್ಯೂಟಿಫುಲ್ ಬೇಗೂರು ಸಂಸ್ಥೆಯಲ್ಲಿ ಅವರು ಸಂಸ್ಥೆಗಳಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂತಹ ಒಂದು ಇನಿಷಿಯೇಟಿವ್ ಈ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಒಂದು ಶಕ್ತಿ ಕೊಡುತ್ತೆ. ಈ ಶಕ್ತಿ ಪಡ್ಕೋಬೇಕು ಎಲ್ರು. ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ಮನೆಯಲ್ಲಿ ನಮ್ಮ ಕೆಲಸ ಮಾಡ್ಕೊಂಡಿದ್ರೆ ಸಮಸ್ಯೆಗಳು ಬಗೆಹರಿಯಲ್ಲ. ಈ ತರ ಒಂದು ಅಸೋಸಿಯೇಷನ್ ಮಾಡ್ಕೊಂಡಾಗ, ನೀವಾಗೇನೆ ಒಂದು ಸ್ಥಳೀಯವಾಗಿ ಒಂದು ಶಕ್ತಿ ಪಡ್ಕೊಂಡಾಗ, ಅವಾಗ ನಿಮ್ಗೆ ಅಧಿಕಾರಿಗಳಾಗ್ಲಿ ಇನ್ನು ರಾಜಕಾರಣಿಗಳು ಕೂಡ ನಿಮ್ಮನ್ನ ಒಳ್ಳೆ ರೀತಿ ಸ್ಪಂದಿಸ್ತಾರೆ. ಸೊ ಆ ಒಂದು ಇನಿಷಿಯೇಟಿವ್ ನೀವು ತಗೊಂಡಿರೋದು ತುಂಬಾ ಒಳ್ಳೆ ವಿಷಯ. ಯಾಕಂದ್ರೆ ರಾಜಕಾರಣಿಗಳು ಮುಂದಿನ ದಿನಗಳಲ್ಲಿ ನಿಮ್ಗೆ ಓಟ್ ಕೇಳೋದಕ್ಕೆ ಬಂದಾಗ ಅವ್ರಿಗೆ ಮುಖ ಇರ್ಬೇಕಲ್ವಾ ಕೇಳೋದಕ್ಕೆ. ನಾವು ಕೆಲಸ ಮಾಡಿದೀವೋ ಇಲ್ವೋ, ನಿಮ್ಮ ಹತ್ರ ಬರ್ತಾರೆ ಬೇರೆಯವರಿಗೆಲ್ಲ ಹೇಳಿ ನಮ್ಗೆ ಓಟ್ ಹಾಕೋದಕ್ಕೆ ಅಂತ. ಸೊ ಆ ರೀತಿ ಒಂದು ಈಗ ಬೇರೆ ಬೆಂಗಳೂರಲ್ಲಿರುವಂತಹ ಬೇರೆ ಅಪಾರ್ಟ್ಮೆಂಟ್ಗಳಿಗೆ ಮತ್ತೆ ಈ ರೀತಿ ಇರುವಂತಹ ಒಂದು ಸಿಚುವೇಶನಲ್ಲಿ ನೀವು ಏನು ಸಜೆಷನ್ ಕೊಡ್ತೀರಾ? ಈಗ ಬೆಂಗಳೂರಿನಲ್ಲಿ ನಮ್ಮ ಥರ ಅಸೋಸಿಯೇಷನ್ಗಳು ತುಂಬ ಅಸೋಸಿಯೇಷನ್ಗಳಿದೆ, ಫೆಡರೇಷನ್ಗಳಿದೆ. ಆದರೆ ಅವರೂ ಸ್ವಲ್ಪ ಈಗೇನಾಗಿದೆ, ಜನ ಆಚೆ ಬರೋದೇ ಕಡಿಮೆ ಆಗ್ತಿದೆ. ಒಂದು ಪ್ರಾಬ್ಲಮ್ ಇರುವಾಗ ಜೊತೆಲಿ ಕೋಆಪರೇಟ್ ಮಾಡಿ ನಿಂತ್ಕೊಂಡು ನೋಡಿ. ಒಂದು ಹೇಳ್ತೀನಿ ಕಡೆ, ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. 4 ಜನ ಸಪೋರ್ಟ್ ಆದರೆ ಯಾವುದೇ ಒಂದು ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದೇನೆ. ಸೊ ಹೀಗಿರುವಾಗ ಜನ ವಾಲಂಟಿಯರಾಗಿ ಮುಂದೆ ಬಂದು ನಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಅಟೆಂಡ್ ಮಾಡಬೇಕು. ಜೊತೆಗೆ ನೀವು ಹೇಳೋದಿಲ್ಲ ಹಾಗೆ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕಬೇಕು ಅಂದ್ರೆ ನಾನು ಒಬ್ಬ ಹೋದ್ರೆ ಆಗಲ್ಲ. ನನ್ನ ಜೊತೆ 4 ಜನ ಬಂದರೆ ಮಾತ್ರ ಕೆಲಸ ಆಗುತ್ತೆ. ನಾನು ಹೇಳ್ತೀನಿ, ಬನ್ನಿ ಆಚೆ ಬನ್ನಿ. ನಿಮ್ಗೆ ಏನಿದೆ, ನಿಮ್ಮ ಪರಿಶ್ರಮಕ್ಕೆ ಏನೋ ಒಂದು ಉದ್ಯೋಗ ಸಿಗಬೇಕು, ಅದನ್ನು ನೀವೇ ತಗೋಬೇಕಾಗಿದೆ ಪರಿಸ್ಥಿತಿ. ಹಂಗಿರೋದ್ರಿಂದ ರೂಪಕ್ಕೆ ಬಂದು ಹೋರಾಟ ಮಾಡಿದ್ರೆ ಖಂಡಿತ ನಮಗೆ ರಿವಾರ್ಡ್ ಸಿಗುತ್ತೆ. ಈ ವಿಷಯದಲ್ಲಿ ನಮ್ಮ KRS ಪಾರ್ಟಿಯಿಂದ ನಾವು ನಿಮಗೆ ಫುಲ್ಲು ಸಪೋರ್ಟ್ ಕೊಡ್ತೀವಿ. ದಯವಿಟ್ಟು ನೀವು ಯಾವುದೇ ಏನಾದ್ರು ಇನಿಷಿಯೇಟ್ ತಗೊಳ್ಳೋದಾದ್ರೆ ನಮಗೂ ಒಂದು ಸ್ವಲ್ಪ ತಿಳಿಸಿ, ನಾವು ಕೂಡ ಬರ್ತೀವಿ. ನಿಮ್ಮ ಏನು ಉದ್ದೇಶಗಳಿರುತ್ತೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬೇಗೂರು 192 ವಾರ್ಡು ಉಸ್ತುವಾರಿ. ಸೊ 192 ವಾರ್ಡಲ್ಲಿ ಸುಮಾರು ಕೆಲಸಗಳು ನಾನು ಮಾಡಿಸಿದ್ದೀನಿ. ಮತ್ತು ನಾನು ಇವರಿಗೆ ಒಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ, ನಾನು ಸಹ ಇವರ ಒಟ್ಟಿಗೆ ಬೇಗೂರಿನಲ್ಲಿ ಯಾವುದೇ ಸರ್ಕಾರಿ ಕೆಲಸವಿದ್ದರೂ, ಒಂದು ಸ್ಟ್ರೀಟ್ ಲೈಟ್ ಆಗಲಿ ಏನೇ ಆಗಲಿ, ಅದನ್ನು ಸಹ ನಾನು ಇವರ ಒಟ್ಟಿಗೆ ಸೇರಿ ಕೆಲಸ ಮಾಡೋದು ನನ್ನ ಹಿರಿಯತನದ ಉದ್ದೇಶವಾಗಿದೆ. ನನಗೆ ಯಾವ ಒಂದು ಇದು ಬೇಕಾಗಿಲ್ಲ. ಆದರೆ ನಾನು 74 ವರ್ಷ, ನಾನು ನಾಳೆ ಸಾಯ್ತು ಗೊತ್ತಿಲ್ಲ. ಅಂದರೆ ನಾನು ಒಂದು ಒಳ್ಳೆಯ ಕೆಲಸ ಮಾಡಿಯೇ ಹೋಗಬೇಕು ಈ ದೇಶಕ್ಕೆ. ಒಂದು ಕೊನೆಯದಾಗಿ, ಈಗ ನೀವು ಏನು ಸಂಸ್ಥೆ ಮಾಡ್ಕೊಂಡಿದ್ದೀರಾ, ಈಗ ನಾವುಗಳು ಕೂಡ KRS ಪಾರ್ಟಿಯವರು ಇಂತಹ ಸಮಸ್ಯೆಗಳು ಇರೋದನ್ನ ನೋಡಿಕೊಂಡು, ಈ ಥರ ಅಧಿಕಾರಿಗಳು ಸ್ಪಂದಿಸದೇ ಇರೋದನ್ನ ನೋಡಿಕೊಂಡು ನಾವು ಒಂದು ಪಾರ್ಟಿ ಮಾಡ್ಕೊಂಡಿದ್ದೀವಿ. ನೀವು ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀವಿ, ಅದೇ ಡಿಫ್ರೆನ್ಸು. ಸೊ ನೀವು ಸಂಸ್ಥೆ ಮಾಡಿಬಿಟ್ಟು ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಆಗ್ತದೆ ಅದನ್ನ ಬಗೆಹರಿಸೋದಕ್ಕೆ ನೋಡ್ತಾ ಇದ್ದೀರಾ. ನಾವು ಅದೇ ರೀತಿ ಒಂದು ಪಾರ್ಟಿ ಮಾಡಿಕೊಂಡು ಪ್ರಜಾಪ್ರಭುತ್ವದಲ್ಲೇ ರಾಜಕೀಯ ಅಧಿಕಾರ ಪಡ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ. ಅದನ್ನು ನಾವು ಕಂಡುಕೊಂಡಿದ್ದೀವಿ. ಆ ಕಾರಣದಿಂದಾಗಿ ನಾವು ಪಾರ್ಟಿ ಮಾಡಿದ್ದೀವಿ ಅಷ್ಟೇ. ಬಿಟ್ಟರೆ ಯಾರನ್ನೋ ನಾವು ಅಧಿಕಾರ ಪಡ್ಕೊಂಡು ಅಲ್ಲೇನೋ ದುಡ್ಡು ಮಾಡ್ಕೋಬೇಕು ಅನ್ನೋವಂಥ ಉದ್ದೇಶ ನಮ್ಮದಿಲ್ಲ. ಸೊ ಅದರಿಂದಾಗಿ ನಿಮ್ಮಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಾಗ ದಯವಿಟ್ಟು ನಮ್ಮ ಸಂಪರ್ಕಕ್ಕೆ ಬನ್ನಿ. ನಾವು ಇದನ್ನ ನಿಮಗೆ ಮೊದಲನೇ ಹಂತದಲ್ಲಿ ಅಧಿಕಾರಿಗಳ ಮೂಲಕನೇ ಬಗೆಹರಿಸೋದಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಮುಂದಕ್ಕೆ ನಿಮ್ದು ಇನಿಷಿಯೇಟಿವ್ ನಿಮ್ದು ನಡೀತಾ ಇರುತ್ತೆ. ನಾವು ಬಂದಿಲ್ಲ ಅಂದ್ರೂ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ನಮ್ಮ ಡೌಟೇ ಇಲ್ಲ. ಆಲ್ರೆಡಿ ನೀವು ಮಾಡಿ ತೋರಿಸ್ತಾ ಇದ್ದೀರಾ, ತುಂಬಾ ಒಳ್ಳೆ ವಿಷಯ. ಇದಾಗೋದಕ್ಕೆ ಒಂದು ಕಾರಣ ಇದೆ.
ಇದು ಹೇಗೋ ಮೆಸೇಜ್ ಹೋಗಿದೆ. ಹೌದು ಹೋಗಿದೆ. ಸೊ ಒಳ್ಳೆಯದು ಬಂಧುಗಳೇ, ತುಂಬ ಧನ್ಯವಾದ ಸರ್. ನಮ್ಮನ್ನ ನೀವು ಕರೆದಿದ್ದಕ್ಕೂ ತುಂಬ ಧನ್ಯವಾದ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇದನ್ನೇ, ಜನ ನಮ್ಮನ್ನ ಕರೀಲಿ, ಜನ ಪೀಪಲ್ ಶುಡ್ ಕಾಲ್ ಅಸ್ ಆ್ಯಂಡ್ ಟೇಕ್ ಅವರ್ ಸಪೋರ್ಟ್. ನೀವು ಕರೆದಿದ್ದೀರಾ ಅಂದಮೇಲೆ ನಾವೇನೋ ಒಂದು ಕೆಲಸ ಮಾಡಿದೀವಿ, ಅದಕ್ಕೆ ನಿಮ್ಗೆ ಎಲ್ಲ ಒಂದು ಮಾಹಿತಿ ಬಂದಿದೆ, ಅದಕ್ಕೆ ನೀವು ಕರೆದಿರ್ತೀರಾ. ತುಂಬ ಧನ್ಯವಾದ. ಥ್ಯಾಂಕ್ ಯು. ಈ ಒಂದು ಲೈವ್ ಸೆಷನ್ ಎಲ್ಲರಿಗೂ ಉತ್ತೇಜನ ಕೊಡ್ಲಿ ಅಂತ ಒಂದೇ ಉದ್ದೇಶಕ್ಕೆ ಮಾಡ್ತಾ ಇರೋದು, ಯಾವುದೇ ಪಬ್ಲಿಸಿಟಿಗಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಿ ಅವರ ಒಂದು ಕಾಂಟ್ರಿಬ್ಯೂಷನ್ ಇದರಲ್ಲಿ ಸೇರಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದ್ಭುತವಾದಂತಹ ಕೆಲಸಗಳನ್ನ ಮಾಡಬಹುದು. ನಾವು ಒಟ್ಟಿಗಿದ್ರೆ ಇನ್ನಷ್ಟು ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ನನಗೆ ಅನಿಸಿದ್ದು, ಒಂದು ಕಲ್ವೇಟ್ರ್ ಹಾಕಿದ್ರೆ ಮಾತ್ರ